ಅಧಿಕಾರಕ್ಕೂ ಯಾವ ಸೀಮೆ ಅಧಿಕಾರಕ್ಕೋಸ್ಕರ ಕಣ್ಣೀರಾಗ್ತಾ ಇದೆಯಾ? ರಾಮನಗರದಲ್ಲಿ ನಿಂತ್ಕೊಂಡೆ, ರಾಮನಗರ ಜನಕ್ಕೆ ನ್ಯಾಯ ಕೊಟ್ಟಿಲ್ಲ ನೀನು. ಅಲ್ಲಿ ಖಾಲಿ ಮಾಡ್ಕೊಂಡು ಚನ್ನಪಟ್ಟಣಕ್ಕೆ ಬರ್ತೀಯ. ಪ್ರಸಾರ ಆಗಿಲ್ಲ, ನಿಮ್ಮಿಬ್ಬರ ಮೇಲೆ ಕೇಸ್ ಹಾಕ್ತೀನಿ. ಆಮೇಲೆ ಅದು ಬೇರೆ ವಿಚಾರ. ಹಾಕರೆ ನಿಖಿಲ್ ಕುಮಾರಸ್ವಾಮಿ ಬಿಡಲ್ಲ, ಆಗಿಲ್ಲ ಅಂದರೆ ನಾನು ನಿಮ್ಮನ್ನು ಬಿಡಲ್ಲ. ಸ್ಟಿಲ್ ಅಲ್ಲ, ನಾನು ಹೇಳೋದೇನು ಅಂತಂದರೆ, ಈಗ ಚನ್ನಪಟ್ಟಣಕ್ಕೆ ಬಂದರೆ ಅವರಪ್ಪ ಚನ್ನಪಟ್ಟಣ ನಿಂತ್ಕೊಂತಾರೆ. ಅವ್ರ ಅಪ್ಪಂಗೆ ಬೇಜಾರಾಗುತ್ತೆ. 1 ವರ್ಷ ಆದಮೇಲೆ ನೀನು ಗೆದ್ಮೇಲೆ ಮಂಡ್ಯಕ್ಕೆ ಹೋಗ್ತಾರೆ. ಮಂಡ್ಯದಲ್ಲಿ ಸುಮಲತನ ಒಕ್ಲೆ ಬುರಿಸ್ತಾರೆ, ಅಲ್ಲಿ ಹೋಗಿ ಅಪ್ಪ ನಿಂತ್ಕೊಂತಾರೆ. ಅದಾದಮೇಲೆ ಚನ್ನಪಟ್ಟಣಕ್ಕೆ ಬರ್ತಾರೆ, ಮಗನ ನಿಲ್ಲಿಸ್ತಾರೆ. ಏನಿದ್ವು? ಏನು ಫ್ಯಾಮಿಲಿ ಟ್ರಿಪ್ ಆಯಿತು? ಆಮೇಲೆ ಮಂಡ್ಯಗೂ ಚನ್ನಪಟ್ಟಣಕ್ಕೂ ರಾಮನಗರಕ್ಕೂ ಮದ್ದೂರಿಗೂ ನಿಮ್ಗೆ ಸಂಬಂಧ ಏನು? ಒಕ್ಕಲಿಗರು ಅಂತ ಒಂದೇ ಒಂದು ಕಾರಣಕ್ಕೆ ಅಲ್ಲಿರೋರ್ನೆಲ್ಲ ಗುಬೆ ಮಾಡ್ತಾಯಿದ್ದೀರಾ? ಹೋಗ್ಲಿ, ಕನಿಷ್ಠ ಮಾನವೀಯತೆ ಇದೆಯಾ? ಕನಿಷ್ಠ ಕಮಿಟ್ಮೆಂಟ್ ಇದೆಯಾ? ರಾಮನಗರದಲ್ಲಿ ನಿಂತ್ಕೊಂಡಲ್ಲ ಏನು ಮಾಡ್ದಪ್ಪ? ಏನೂ ಇಲ್ಲ. ಅಲ್ಲೊಂದು SP ಆಫೀಸು, ಅಲ್ಲೊಂದು ಏನೋ ಜಿಲ್ಲಾಧಿಕಾರಿ ಆಫೀಸ್ ಬಿಟ್ಟರೆ ನನಗೇನು ಒಂದು ಕಾಣಿಸ್ತಾ ಇಲ್ಲ. ಏನು ಡೆವಲಪ್ಮೆಂಟ್ ಆಗಿದೆ? ಏನೂ ಆಗಿಲ್ಲ. ಈಗ ಚನ್ನಪಟ್ಟಣಕ್ಕಂತೆ ನಮ್ಮ ಪ್ರಶ್ನೆ ಏನು ಹಂಗಾರೆ, ನೆಕ್ಸ್ಟು ರಾಮನಗರಕ್ಕೆ ರೇವತಿ ನಿಲ್ಲಿಸ್ತೀರಾ? ಮೇಡಮ್, ವಂಶ ಪರಂಪರೆ ಆಗ್ಬಿಟ್ಟಿದೆ. ನಮಗೆ ಏನು ಗೊತ್ತಾ ಮೇಡಮ್, ಸಾಮಾನ್ಯ ಜನ ಮೇಡಮ್ MLA MP ಆಗ್ಬೇಕು ಮೇಡಮ್. ನಮ್ಮದು ಮಿಷನ್, ಅದು ಮಿಷನ್. ಸಾಮಾನ್ಯ ಜನ ಟು ಬಿಕಮ್ MLA MP CM, ಇದು ನಮ್ಮ ಮಿಷನ್. ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಕರ್ನಾಟಕವನ್ನು ಕೇವಲ 50 ರಾಜಕೀಯ ಫ್ಯಾಮಿಲಿಗಳು JDS BJP ಅನ್ನೋ ಪಾರ್ಟಿಗಳಲ್ಲಿ ಕೂತ್ಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು, ಈವನ್ ಸೆಷನಲ್ಲಿ ಕೂಡ ನೀವು ಸ್ಕ್ರಿಪ್ಟು ಡಿಸ್ಕಷನ್ ಮಾಡ್ತೀರ, ನಮ್ಮ ಹತ್ರ ದಾಖಲೆ ಇದೆ. ನೀವು ಗಲಾಟೆ ಮಾಡ್ಕೊಳಲ್ಲ, ಎಲ್ಲ ಸ್ಕ್ರಿಪ್ಟೆಡು. ನೀವೆಲ್ಲ ಒಂದು ರೂಮಲ್ಲಿ ಸೇರಿಕೊಂಡು ನೀವೇನು ಆವಾಜ್ ಹಾಕಬೇಕು, ನೀನೇನು ನಾಟಕ ಮಾಡಬೇಕು, ನೀನೇನು ಉತ್ತರ ಹೇಳಬೇಕು, ಎಲ್ಲ ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದು ಸೆಷನ್ನಲ್ಲಿದ್ದೀರಾ. ಅಂಥ ಪವಿತ್ರವಾದಂಥ ಸೆಷನ್ನಲ್ಲಿ ಜನಗಳು ನಂಬಿಕೆ ಇಟ್ಟಿರುವಂಥ ದೇವಸ್ಥಾನದಲ್ಲಿ ಸಂವಿಧಾನ ಬೆಲೆ ಇಟ್ಟಿರುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಜಾಗದಲ್ಲಿ ನೀವು ಸ್ಕ್ರಿಪ್ಟೆಡ್ ಮಾತಾಡ್ತಿರಲ್ಲ. ನಿಮ್ಮಂಥ ದೇಶದ್ರೋಹಿಗಳು, ನಾಡದ್ರೋಹಿಗಳು ಒಬ್ಬರಿಲ್ಲ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಭ್ರಷ್ಟಾಚಾರ ನಿಮ್ಮ ಬ್ಲಡ್ಡಲ್ಲಿದೆ. ಆಧಾರ ಡೇಟಾ ಕದ್ದಿದ್ದಾರೆ ಮೇಡಮ್. FIR ಕೊಡಗಿಲಿ ಪೊಲೀಸ್ ಸ್ಟೇಷನ್ ಆಗಿದೆ. ಇದುವರೆಗೂ ಆ ತನಿಖೆ ಕೂಡ ಮಾಡಿಲ್ಲ ಮೇಡಮ್. ಡಾಟಾ ಮಾರ್ಕೊಳಕ್ಕೆ ಕಳ್ಳರು ಮೇಡಮ್. ಇವರು ಸರ್ಕಾರಗಳು ಡಾಟಾವನ್ನು ಮಾರ್ಕೊಳಕ್ಕೆ ಕಳ್ಳರು ಮೇಡಮ್. ಡು ಯು ನೋ ಆಧಾರದ್ದು ಡೇಟಾ ಎಷ್ಟಕ್ಕೆ ಮಾರಿರ್ಬೋದು? ನಿಮಗೆ ಒಂದು ಗೆಸ್ ಇದೆಯಾ? ಬ್ಲ್ಯಾಕ್ ಮಾರ್ಕೆಟಲ್ಲಿ ಎಷ್ಟಕ್ಕೆ ಮಾರಿರ್ಬೋದು? ಆಧಾರ್ ಡೇಟಾ ಮಾರ್ತಾರೆ ಅಂತ ನಿಮ್ಮಿಂದಲೇ ಗೊತ್ತಾಗ್ತಿದೆ ಸರ್. FIR ಇದೆ, ಹೋಗಿ ಕೇಳಿ. ಅಲ್ಲಿ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿ. ಆಧಾರಲ್ಲಿ ಒಳಗಡೆ ಸರ್ವರ್ಗಳನ್ನ ಎತ್ಕೊಂಡು ದೇಪ್ಕೊಂಡು ಹೋದ್ರು. ಯಾರು ಎತ್ಕೊಂಡು ಅಂತ ಗೊತ್ತಿಲ್ಲ. FIR ಆಗುತ್ತೆ. ಅಲ್ಲಿರೋ ಹಾರ್ಡ್ ಡಿಸ್ಕ್ಗಳು ಕಾಣೆ ಆಗುತ್ತೆ, ತಮ್ ಡ್ರೈವಲ್ಲಿ ಕಾಣೆ ಆಗುತ್ತೆ. ಯಾರೋ ಸರ್ವಿಸ್ ಬಂದು ಒಂದು ಎಪ್ಕೊಂಡು ಹೋಗ್ತಾನೆ. ಡ್ಯೂ ನೋ ಆಧಾರ್ ಡೇಟಾವನ್ನು ಬ್ಲ್ಯಾಕ್ ವೆಬ್ಬಲ್ಲಿ 50,000 ಕೋಟಿಗೆ ಮಾರಾಟ ಆಗಿದೆ. ಅದಕ್ಕೆ ಬೇಕಾದ್ರೆ ಬ್ಲ್ಯಾಕ್ ವೆಬ್ ನಿಮ್ಗೆ ಆಕ್ಸೆಸ್ ಇದ್ದರೆ ಹೋಗಿ ನೋಡಿ ಮೇಡಮ್. ದೇ ಸೆಲ್ ಡೇಟಾ ಮೇಡಮ್. ಕರ್ನಾಟಕದಲ್ಲಿ DPR ಇದೆಯಲ್ಲ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಫೇರ್ಸು, ಅದನ್ನು ಎಷ್ಟು ಜನ ದೆಪ್ಕೊಂಡವ್ರಿಗೆ ಗೊತ್ತಿಲ್ಲ ಮೇಡಮ್. ಅದು ಆನ್ಲೈನಲ್ಲೇ ದೆಪ್ತಾರೆ ಮೇಡಮ್. ದಿನ ದೆಪ್ಕೊಂಡು ಹೋಗ್ತಾರೆ. ಈ ಮೊಂಡ್ಯವಕ್ಕೆ ಅದು ಕೂಡ ಗೊತ್ತಿಲ್ಲ ಮೇಡಮ್. ಕೆಲಸಕ್ಕೆ ಬಾರ್ದು ಮೊಂಡ್ಯವ್ನಲ್ಲಿ ಕುಣಿಸಿದಾರೆ ಮೇಡಮ್. ನಮ್ಮ ಸೆಕ್ಯೂರಿಟಿನೇ ಇಲ್ಲ ಮೇಡಮ್. ಡಾಟಾ ಸೆಕ್ಯೂರಿಟಿನೇ ಇಲ್ಲ ಮೇಡಮ್.